ನಮ್ಮ ಬಾಳೆಹೊನ್ನೂರಿನ ಆಂಜನೇಯ ದೇವಸ್ಥಾನ ವಿಭಿನ್ನ ರೂಪದಲ್ಲಿ ವಿನ್ಯಾಸಗೊಂಡಿದೆ ಹಾಗೂ ಅದರ ಉದ್ಘಾಟನೆಯು ಏಪ್ರಿಲ್ 18 ಮತ್ತು 19ರಂದು ನಡೆಯಿತು. ಬಾಳೆಹೊನ್ನೂರಿನಲ್ಲಿ 2 ಶಕ್ತಿ ಕೇಂದ್ರ. ಹೊನ್ನೂರು ಭಾಗದವರಿಗೆ ಈ ಕೆರೆ ಚೌಡಿ ಆದ್ರೆ ಬಾಳೆಹಳ್ಳಿಯವರಿಗೆ ಈ ಆಂಜನೇಯ ದೇವಸ್ಥಾನ. ಬಾಳೆಹಳ್ಳಿಗೆ ಆಂಜನೇಯ ದೇವಸ್ಥಾನವೇ ಕೊನೆಯ ಗಡಿ. ಅಂದಿನ ಕಾಲದಲ್ಲಿದ್ದಂತ ಗುರುತು. ಸುಮಾರು 150 ವರ್ಷಕ್ಕೂ ಹಳೆಯದಾದ ಈ ಒಂದು ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಬಂದಿದ್ದರಿಂದ ಒಂದಷ್ಟು ಸೌಲಭ್ಯದ ಕೊರತೆ ಆಗ್ತಾ ಇತ್ತು. ಆದ ಕಾರಣದಿಂದಾಗಿ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಈ ಒಂದು ಯೋಜನೆ ಮಾಡಲಾಗಿತ್ತು. ನೋಡಿ, ದೇವಸ್ಥಾನದ ಈ ಭಾಗ ಏನಿದೆ ಇದು ಪುನರ್ ನಿರ್ಮಾಣವಾದಂಥದ್ದು. ಇಲ್ಲೇನ್ ಕಾಣ್ತಾ ಇದೆ, ಈ ದೇವಸ್ಥಾನದ ಹಳೆಯ ಒಂದು ಗುಡಿ. ಹಳೆಯ ಗುಡಿಯನ್ನ ಹಾಗೇ ಉಳಿಸ್ಕೊಂಡು ದೇವಸ್ಥಾನವನ್ನು ಮುಂಭಾಗದಲ್ಲಿ ಒಂದಷ್ಟು ಹೆಚ್ಚಿನ ಚಾವಡಿಯನ್ನ ತೆಗೆದುಕೊಂಡು ಜನರು ನಿಲ್ಲಕ್ಕೆ ಮಳೆಗಾಲದಲ್ಲಿ ಸಮಸ್ಯೆ ಆಗದಿರುವಂಗೆ ಒಂದಷ್ಟು ವ್ಯವಸ್ಥೆಗಳ ಮಾಡುವುದರ ಮುಖಾಂತರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ಒಂದಷ್ಟು ನಡೆದಿದೆ. ಈ ಒಂದು ದೇವಸ್ಥಾನದ ಮೇಲ್ವಿಚಾರಣೆಯನ್ನು GSB ಅವರು ಅಂದ್ರೆ ಗೌಡ ಸರಸ್ವತ್ ಬ್ರಾಹ್ಮಣ ಇವರು ನೋಡ್ಕೊಳ್ತಿದ್ದಾರೆ. ಆದರೆ ಸುತ್ತ ಹತ್ತೂರಿನ ಪ್ರತಿಯೊಬ್ರು ಈ ದೇವಸ್ಥಾನಕ್ಕೆ ನಡೆದುಕೊಳ್ತಾರೆ. ಪ್ರತಿ ಶನಿವಾರ ಆಂಜನೇಯನಿಗೆ ವಿಶೇಷ ಪೂಜೆ ನಡೆಯುತ್ತೆ. ಆ ಪೂಜೆಯ ದಿನ ಗ್ರಾಮದ ಪ್ರತಿಯೊಂದು ಮನೆಯಿಂದಲೂ ಕೂಡ ಇಲ್ಲಿಗೆ ಭಾಗವಹಿಸುವಂತದ್ದು, ಪೂಜೆ ನೀಡುವಂತದ್ದು ನಡೆಯುತ್ತದೆ. ಯಾಕಂದ್ರೆ ಈ ಒಂದು ಆಂಜನೇಯ ಅಷ್ಟು ಶಕ್ತಿವಂತ ಅಂತ ಹೇಳ್ತಾರೆ. ನಂಬಿದವರಿಗೆ ಮಾತ್ರ ಗೊತ್ತಾಗೋದು ತಾನೇ ಶಕ್ತಿಯ ಗೋಚರ. ಹಾಗೆ ನಂಬಿ ಕೆಟ್ಟವರಿಲ್ಲವೋ ಅಂತ ಹೇಳ್ತಾ ಮುಂದಿನ ಬಾರಿಯ ರಾಮನವಮಿಯನ್ನು ಈ ಒಂದು ದೇವಸ್ಥಾನದಲ್ಲಿ ಮತ್ತಷ್ಟು ವಿಜೃಂಭಣೆಯಿಂದ ಆಚರಿಸುವ, ಹೊಟ್ಟೆ ತುಂಬುವಷ್ಟು ಪಾನಕದ ವಿತರಣೆ ನಡೆಯುತ್ತೆ. ನಾವೆಲ್ಲರೂ ಆ ಒಂದು ಸಂದರ್ಭಕ್ಕೂ ಕೂಡ ಕಾಯೋಣ ಅಂತ ಹೇಳ್ತಾ ಬಹಳಷ್ಟು ಕಾತುರದಿಂದ ಕಾಯ್ತಿದ್ದಂತ ನಮ್ಮ ಊರಿನ ಏಕೈಕ ಆಂಜನೇಯ ದೇವಸ್ಥಾನದ ಉದ್ಘಾಟನೆಯು ಏಪ್ರಿಲ್ 18 ಮತ್ತು 19ರಂದು ನಡೆಯಲಿದೆ. 19ರಂದು ರಾಜಗೋಪುರ ಮತ್ತು ಮಹಾದ್ವಾರದ ಉದ್ಘಾಟನೆ ನಡೆಯಲಿದೆ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.